ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರ. ಸೊ ಹಾಗಾದ್ರೆ ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಅದರ ಜೊತೆಗೇನೆ ಈ ಮೊದಲು 12 ಜಿಲ್ಲೆಗಳಿಗೆ ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅಂತೆ. ಸೊ ಹಾಗಾದ್ರೆ ಬಿಡುಗಡೆ ದಿನಾಂಕದಂದು ಈ ಒಂದು 12 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಈ ಒಂದು 12 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ 2 ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು. ಸೊ ಒಂದು 2 ಭರ್ಜರಿ ಗುಡ್ ನ್ಯೂಸ್ ಗಳು ಏನು ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ 2-3 ಟಾಪಿಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ 12 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ಒಂದೇ ದಿನದಲ್ಲಿನೇ 12 ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಲಿದೆ. 2,000 ರೂಪಾಯಿ ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲು ಜಮಾ ಆಗ್ತಾ ಇದೆ ಅನ್ನೋದನ್ನ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಆದ್ರೂ ಪಡೆದಿದ್ದೀರಾ? ಈಗಾಗಲೇ ಬಹಳಷ್ಟು ಫಲಾನುಭವಿಗಳು 14ನೇ ಕಂತಿನ ಹಣ ಬಂದಾದ್ಮೇಲೆ 15ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರ್ತೀರಾ. ಅದರಲ್ಲಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 14ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಸೊ ಅವರು ಇನ್ನೂ ಕೂಡ 14ನೇ ಕಂತಿನ ಹಣ ಪಡ್ಕೊಳ್ಬೇಕಾಗಿದೆ. ಅವರಿಗೆ ಇನ್ನೂ ಒಂದು 4-5 ದಿನ ಆದ್ರೂ 14ನೇ ಕಂತಿನ ಹಣ ಜಮಾ ಆಗ್ತಾ ಇರತ್ತೆ. ಇನ್ನೇನು ಬಹಳ ಆದ್ರೆ ಒಂದು 20 ಲಕ್ಷ ಫಲಾನುಭವಿಗಳು ಮಾತ್ರ ಉಳಿದಿರುವಂತದ್ದು. ಈಗಾಗಲೇ ಸುಮಾರು 1 ಕೋಟಿ ಫಲಾನುಭವಿಗಳಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ನೀವು ಒಂದು ವಿಷಯ ಗಮನಕ್ಕೆ ತಗೊಳ್ಬೇಕು, ಇಲ್ಲಿ ಈ ಒಂದು 14ನೇ ಕಂತಿನವರೆಗೂ ಕೂಡ ಇಷ್ಟು ಸ್ಪೀಡ್ ಆಗಿ ಯಾವ ಕಂತುನು ಕೂಡ ಹಾಕಿದ್ದಿಲ್ಲ. ಈ ಒಂದು ಬಾಯ್ ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು 14ನೇ ಕಂತಿನ ಬಿಡುಗಡೆ ಮಾಡಲಾಗಿದೆ. ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಅಲ್ಲಿ ಒಂದ್ ಸ್ವಲ್ಪ ಡಿಲೇ ಆಗಿ ಈ ಒಂದು ಬಾಯ್ ಇಲೆಕ್ಷನ್ ಸಂದರ್ಭದಲ್ಲಿ ಬಿಟ್ಟಿರುವಂತದ್ದು. ಆಗಾಗ ಬಿಟ್ಟ ತಕ್ಷಣವೇ 1-2-3 ದಿನಗಳಲ್ಲಿ ಆಲ್ಮೋಸ್ಟ್ ಹಾಕಿ ಕ್ಲಿಯರ್ ಮಾಡಿಬಿಟ್ಟಿದ್ರು. ಸೊ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಬಹಳ ಆದ್ರೆ ಇನ್ನು 15-20 ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರುವಂತದ್ದು. ಸೊ ಅವರಿಗೆ ಹಂತ ಹಂತವಾಗಿ ಬಿಡುಗಡೆ ಆಗಿ ಕ್ಲಿಯರ್ ಆಗಿಬಿಡತ್ತೆ. ಅಷ್ಟರೊಳಗೆ ಈ ಒಂದು 15ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ಬಿಡತ್ತೆ. ಹಾಗಾದ್ರೆ 15ನೇ ಕಂತಿನ ಹಣ ರಿಲೀಸ್ ಆಗುವ ದಿನಾಂಕ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ ನವೆಂಬರ್ 25 ಅಥವಾ 27ನೇ ತಾರೀಕು. ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಇದೇ ನವೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅಂತ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಪ್ಡೇಟ್ ಬಂದಿರುವಂತದ್ದು, ಸಿಕ್ಕಿರುವಂತದ್ದು. ಸದ್ಯಕ್ಕೆ ನೋಡಿ ಈ ಒಂದು 15ನೇ ಕಂತಿನ ಹಣ 2012 ಜಿಲ್ಲೆಗಳಿಗಾದ್ರೂ ಬಿಡುಗಡೆ ಆಗ್ತಾ ಇದೆ. ಸೊ ಫಸ್ಟ್ ಮೊದಲನೇದಾಗಿ ಹಾಗಾದ್ರೆ ಈ ಒಂದು 12 ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಗಳು ಏನು ಬಂದಿದ್ದಾವೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಕೂಡ ನಾನು ಏನು ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳು, ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. ಸೊ ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ದಾವಣಗೆರೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ರಾಯಚೂರು, ಮತ್ತೆ ಇಲ್ಲಿ ಚಾಮರಾಜನಗರ, ಮೈಸೂರು, ವಿಜಯಪುರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಆಗುದಿಲ್ಲ. ಇದು ಕ್ಲಾರಿಟಿ ಇರಲಿ ನಿಮಗೆ. ಈ ಒಂದು ಜಿಲ್ಲೆದವರು ಯಾರಿದ್ದೀರಾ ನೋಡಿ. ಸೊ ನಿಮ್ಗೊಂಥರ ಗುಡ್ ನ್ಯೂಸ್. ಆದ್ರೆ ಯಾರಿಗೆ ಜಮಾ ಆಗತ್ತೆ ಹೇಳಿಕ್ ಬರೋದಿಲ್ಲ. ಒಂದೇ ದಿನದಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗೋದಿಲ್ಲ. ಆದ್ರೆ ಸುಮಾರು 3 ದಿನ, ಅಂದ್ರೆ ಎಷ್ಟು ಬೇಕಾದ್ರೂ ಸ್ಪೀಡ್ ಆಗಿ ಹಾಕುದ್ರು ಸಹಿತ ಕೊನೆಯದಾಗಿ 3-4 ದಿನ ಆದ್ರೂ ಬೇಕೇ ಬೇಕು. ಇನ್ನು ಹಂತ ಹಂತವಾಗಿ ಹಾಕ್ತಾ ಹೋದ್ರೆ, ಇನ್ನು ತಾಂತ್ರಿಕ ದೋಷ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಾಕ್ತಾ ಹೋದ್ರೆ ಒಂದು 15 ದಿನ ಆದ್ರೂ ಸುಮಾರು ಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು. ಸೊ ನೀವು ಮೊದಲು ಕ್ಲಾರಿಟಿಯನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ನೀವು ಅನ್ಕೊಳ್ತೀರಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಜಮಾ ಆಗಿಲ್ಲ ಅಂತ ಅನ್ಕೊಳ್ತಾ ಇರ್ತೀರಾ. ಈಗ ನೋಡಿ, ಟೋಟಲಿ ಒಂದು ಕಂತಿನ ಹಣ ಬಿಡುಗಡೆ ಆಗ್ಬೇಕಂದ್ರೆ ಸುಮಾರು 15 ದಿನ ಆದ್ರೂ ಬೇಕಾಗತ್ತೆ. 15 ದಿನದಲ್ಲಿ ನಿಮಗೆ ಆಲ್ಮೋಸ್ಟ್ ಹಣ ಎಲ್ಲರ ಖಾತೆಗೆ ಜಮಾ ಆಗಿ ಕ್ಲಿಯರ್ ಆಗಿರತ್ತೆ. ಸೊ ಇದು ನಿಮ್ಗೆ ಸ್ಪಷ್ಟನೆ ಇರಬೇಕಾಗತ್ತೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ನೋಡಿದೀರಾ, ಒಂದು ರೈತನು ಒಂದು ಸಬ್ಸಿಡಿ ಒಂದು ಮುಖಾಂತರ ಒಂದು ಹಣವನ್ನ ಪಡಿಬೇಕಂದ್ರೆ, ಸಾಲವನ್ನ ಪಡಿಬೇಕಂದ್ರೆ ಎಷ್ಟೊಂದು ಅಲ್ದಾಡ್ತಾನೆ. ತಿಂಗಳಾನ್ಗಟ್ಲೆ ಅಲ್ದಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾನೆ. ಡಾಕ್ಯುಮೆಂಟ್ಸ್ ಗಳು ಏನಾದ್ರೂ ವೆರಿಫಿಕೇಶನ್ ಸರಿಯಾಗಿ ಆಗ್ಲಿಲ್ಲಪ್ಪ ಅಂದ್ರೆ ಸೊ ಅಲ್ಲಿ ಹಣನೂ ಕೂಡ ಸಿಗೋದಿಲ್ಲ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ರೂ ಸಹಿತ ಹಣವನ್ನ ತೆಗೆದುಕೊಳ್ಳಲಿಕ್ಕೆ ಪರದಾಡ್ತಾನೆ. ಹಣ ಸರಿಯಾದ ಟೈಮ್ಗೆ ಸಿಗೋದಿಲ್ಲ. ಅಂತದ್ರಲ್ಲಿ ನಾವು ಪ್ರತಿ ತಿಂಗಳು ಕೂಡ ಈ ಒಂದು ಹಣವನ್ನ ಹಾಕ್ತಾ ಇದೀವಿ. ಪ್ರತಿ ಒಂದೊಂದು ತಿಂಗಳಲ್ಲಿ 2 ಸಾರಿ ಸಹಿತ ಹಣವನ್ನ ಹಾಕಿದೀವಿ. ಸೊ ಇಷ್ಟೆಲ್ಲ ಎಕ್ಸರ್ಸೈಸ್ ಪ್ರತಿ ತಿಂಗಳು ಕೂಡ ನಡೀತಾ ಇರತ್ತೆ. ಸೊ ಇದಕ್ಕೋಸ್ಕರ ಹಣ ಹಾಕ್ಲಿಕ್ಕೆ ನಮಗೆ ಟೈಮ್ ಬೇಕಾಗತ್ತೆ. ಅದನ್ನ ಜನರು ತಿಳ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ 15 ದಿನ ಆದ್ರೂ ಟೈಮ್ ಬೇಕು. ಅತಿ ಸ್ಪೀಡ್ ಆಗಿ ಹಾಕ್ಲಿಕ್ಕೆ ಹೋದ್ರೆ
ಒಂದು ತಾಂತ್ರಿಕ ದೋಷ ಆಗತ್ತೆ. ಈ ಗವರ್ನರ್ಸ್ ಅವರು ಇದಾರೆ ಆದ್ರೆ ಬಗೆಹರಿಸಲಿಕ್ಕೆ, ಆದ್ರೆ ತಾಂತ್ರಿಕ ದೋಷ ಆಗಬಾರ್ದಂತ ಹೇಳ್ಬಿಟ್ಟು ನಾವು ಸರಿಯಾದ ಒಂದು ಸಮಯದಲ್ಲಿ ನೋಡ್ಕೊಂಡು ಸರಿಯಾದ ಒಂದು ಹಂತ ಹಂತವಾಗಿ ಹಣವನ್ನ ಹಾಕ್ತಾ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ತಿಳ್ಕೊಳ್ಬೇಕಾಗಿದೆ ವೀಕ್ಷಕರೇ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಇನ್ನು ಈ ಒಂದು 2 ಭರ್ಜರಿ ಗುಡ್ ನ್ಯೂಸ್ಗಳು ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಇಲ್ಲಿ ಅನ್ನಭಾಗ್ಯದಲ್ಲಿ ನಿಮಗೆ ಗೊತ್ತಿರುವಂತ ಈಗಾಗಲೇ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿರುವಂತದ್ದು ಒಂದು ಗುಡ್ ನ್ಯೂಸ್ ಆದ್ರೆ, ಇನ್ನೊಂದು ಗುಡ್ ನ್ಯೂಸ್ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಿದೆ ಅಂತೆ. ಸೊ ಈಗಾಗಲೇ ನಿಮ್ಮ ಖಾತೆಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಇನ್ನೂ ಕೂಡ ಬಂದಿರೋದಿಲ್ಲ. ಅದನ್ನ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಿದಾವೆ. ಸೊ ಕೊನೆವರೆಗೂ ವಾಚ್ ಮಾಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ 680 ರೂಪಾಯಿದಂತೆ, ಅಂದ್ರೆ ಈಗ ವ್ಯಕ್ತಿಗಳ ಆಧಾರದ ಮೇಲೆ, ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನಭಾಗ್ಯ ಯೋಜನೆ. ನಿಮ್ಗೆ ಗೊತ್ತಲ್ವಾ, ಯಾರ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೋ ಸೊ ಅದರ ಆಧಾರದ ಮೇಲೆ 170 ರೂಪಾಯಿದಂತೆ ಒಬ್ಬ ವ್ಯಕ್ತಿಗೆ ಬಿಡುಗಡೆ ಮಾಡ್ತಿರ್ತಾರೆ. ಸೊ ಟೋಟಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಸೊ ಅಷ್ಟು ಹಣ ಬಿಡುಗಡೆ ಆಗ್ತಾ ಇರತ್ತೆ. ಅದೇ ರೀತಿಯಾಗಿ ನಿಮಗೆ 2 ಕಂತಿನ ಹಣ ಒಟ್ಟೊಟ್ಟಿಗೆ ಜಮಾ ಆಗೋದಿಲ್ಲ, ಇದು ಸ್ಪಷ್ಟನೆ ಇರಲಿ. ಒಂದು ದಿನದಲ್ಲಿ ಒಂದು ಕಂತು ಜಮಾ ಆದ್ರೆ ಇನ್ನು 2 ದಿನ ಬಿಟ್ಟು ಮತ್ತೊಂದು ಕಂತು ಜಮಾ ಆಗತ್ತೆ. ಈ ರೀತಿ ಒಂದು ಹಣ ಬಿಡುಗಡೆ ಆಗಿರತ್ತೆ. ಒಂದೇ ದಿನದಲ್ಲಿ 2 ಕಂತುಗಳು ಬಂದ್ಬಿಟ್ಟು ಜಮಾ ಆಗೋದಿಲ್ಲ. ಸೊ ಒಟ್ಟಿಗೆ ಅಂತೂ 100% ಜಮಾ ಆಗೋದಿಲ್ಲ. ಸೊ ಒಂದು ಡಿಫರೆನ್ಸ್ ಇದೇ ನಿಮಗೆ ಜಮಾ ಆಗತ್ತೆ. ಸೊ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ತರ ಒಮ್ಮೆಲೆ ಜಮಾ ಆಗಲಿಕ್ಕೆ, ಯಾಕಂದ್ರೆ ತಾಂತ್ರಿಕ ದೋಷ ಆಗತ್ತೆ ಅಂತ ಅಪ್ಡೇಟ್ ಆಹಾರ ಇಲಾಖೆ ಕೊಟ್ಟಿದೆ. ಸೊ ಇದು ಒಂದು ಸ್ಪಷ್ಟನೆಯನ್ನ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಸೊ ಈಗ ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ, ಬರುತ್ತೆ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತು ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಹಾಗಾದ್ರೆ ನಿಮ್ಮ ಅಕೌಂಟ್ಗೆ ಈಗ ಸುಮಾರು ಒಂದು 5 ಕಂತುಗಳಾದ್ರೂ ಬರಬೇಕಾಗಿದ್ವು, ಹೌದಲ್ವಾ? ಇದು ಕ್ಲಿಯರಿಟಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸುಮಾರು 5 ಕಂತುಗಳಾದ್ರೂ ನಿಮ್ಮ ಖಾತೆಗೆ ಬರಬೇಕಾಗಿತ್ತು. ಸೊ ಅದರಲ್ಲಿ ಒಂದು 2 ರಿಂದ 3 ಕಂತುಗಳು ಮಾತ್ರ ಬಂದಿದ್ದಾವೆ. ಹೀಗಾಗಿ ನಿಮ್ಮ ಖಾತೆಗೆ ಯಾವ ಕಂತು ಬಂದಿದೆ, ಯಾವ ಕಂತು ಇನ್ನೂ ಕೂಡ ಬಂದಿಲ್ಲ, ಯಾವ ಕಂತು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಸೊ ಹೀಗಾಗಿ ನಾನು ಒಂದು DBT ಆ್ಯಪ್ ನಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡುವ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು DBT ಆ್ಯಪ್ ನಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವ ಕಂತುಗಳು ಜಮಾ ಆಗಿದ್ದಾವೆ, ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತುಗಳು ಜಮಾ ಆಗಿದ್ದಾವೆ, ಯಾವ ಕಂತುಗಳು ಬರಬೇಕಾಗಿದ್ದಾವೆ, ಇದನ್ನೆಲ್ಲನೂ ಕೂಡ ತಿಳ್ಕೊಳ್ಬಹುದು ಈಸಿ ಮೆಥಡ್ ಮುಖಾಂತರ. ಸೊ ಅದನ್ನ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಸಂಪೂರ್ಣವಾಗಿ ನೋಡಿಕೊಂಡು ನೀವು ಕ್ಲಾರಿಟಿಯನ್ನ ಪಡ್ಕೊಳ್ಬಹುದು. ಸೊ ನಾನು ಕಮೆಂಟ್ ಮಾಡಿಲ್ಲಪ್ಪ ಅಂದ್ರೆ ಬಿಟ್ಟಿರಿ, ಆದ್ರೆ ನಿಮ್ಗಾದ್ರೂ ಕ್ಲಾರಿಟಿ ಸಿಗುತ್ತೆ. ಆ ಒಂದು ವಿಡಿಯೋನ ನೋಡ್ಕೊಂಡು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಇನ್ನು ಯಾವ ಜಿಲ್ಲೆಗಳಿಗೆ ಬರಬೇಕಾಗಿದೆ ಅನ್ನುವಂಥದ್ದನ್ನ ಹೇಳ್ತೀನಿ ನೋಡಿ. ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ ಇಷ್ಟು ಜಿಲ್ಲೆಗಳಿಗೆ ಹಣ ಬರಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಳಗಾವಿ ಆಗಿರ್ಲಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದ ಜಿಲ್ಲೆಗಳಿಗೆ ಹೆಚ್ಚಾಗಿ ಹಣ ಜಮಾ ಆಗಬೇಕಾಗಿದೆ ಅನ್ನಭಾಗ್ಯ ಯೋಜನೆಯಲ್ಲಿ. ಸೊ 14ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಆದ್ರೂ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಇನ್ನು ಅನ್ನಭಾಗ್ಯದಲ್ಲಿ ಕ್ಲಿಯರ್ ಆಗ್ಬೇಕಾಗಿರುವಂತದ್ದು. ಸೊ ಇಷ್ಟು ಅಪ್ಡೇಟ್ ಇತ್ತು ವೀಕ್ಷಕರೇ. ಸೊ ನಿಮಗೆ ಬಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಬರಲಿಲ್ಲ ಅಂದ್ರೂ ಕಮೆಂಟ್ ಮುಖಾಂತರ ತಿಳಿಸಿ, ಮುಖ್ಯವಾಗಿ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ. ಸೊ ಇಷ್ಟು ಅಪ್ಡೇಟ್ ಅನ್ನ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.